ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಒನ್ ಮೋರ್ ನ್ಯೂ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಒಂದು ವಾಯ್ಸ್ ಸ್ವಲ್ಪ ಸರಿ ಹೋಗಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ, ಅದರಿಂದ ವಾಯ್ಸ್ ಚೇಂಜ್ ಆಗಿದೆ ಅಷ್ಟೇ. ಪಾಪುನ ಬೋರ್ಡ ಮಾಡಿಸ್ಕೊಂಡು ಬಂದಾಗಿದ್ದ ನಂತರ ನೋಡಿ ಹೇಗಿದ್ದಾಳೆ. ಸೋಫಾ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ಲು, ವೀಡಿಯೋ ಮಾಡ್ಕೊಳ್ತಾ ಇದ್ನಲ್ಲ, ಕ್ಯಾಮ್ರಾನೇ ನೋಡ್ತಾ ಇದ್ಲು ಕೂತ್ಕೊಂಡು. ನಂತರ ಈ ಪಾಪುನ ಅಂದರೆ ನಮ್ಮ ಬಿಲ್ಡಿಂಗಲ್ಲೆಲ್ಲರೂ ಕರ್ಕೊಂಡು ಹೋಗ್ತಾರೆ, ರೋಡಲ್ಲೂ ಅಷ್ಟೇ ಹೋಗ್ತಾಳೆ ಬೇರೆ ಮಕ್ಳ ಜೊತೆ ಆಟ ಆಡೋಕ್ಕೆ. ಕೆಳಗಡೆ ಮನೆ ಹುಡುಗಿ ಕರ್ಕೊಂಡು ಹೋಗಿದ್ಲಲ್ವ, ಅಲ್ಲಿ ಕೂತ್ಕೊಂಡು ನೋಡಿ ಎಷ್ಟೊಂದು ಆಟ ಸಾಮಾನುಗಳು ಕೊಟ್ಟಿದ್ದಾರೆ, ಆಟ ಆಡ್ತಾ ಇರ್ತಾಳೆ, ಗಲಾಟೆ ಏನು ಮಾಡಲ್ಲ. ಅವ್ರು ಎಲ್ಲರೂ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗ್ತಾರೆ, ಎಲ್ಲರ ಹತ್ರನೂ ಹೋಗ್ತಾಳೆ. ಫಸ್ಟ್ ಸ್ಟಾರ್ಟಿಂಗ್ ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ, ಇವಾಗ ಎಲ್ಲರ ಹತ್ರನೂ ಆರಾಮ್ಸೆ ಹೋಗ್ತಾಳೆ. ಹುಡುಗರುಗಳೆಲ್ಲ ಡೈಲಿ ಬರ್ತಾರೆ, ಅವರು ನೋಡ್ತಿರ್ತಾಳಲ್ವ, ಅದಕ್ಕೆ ಅವ್ರ ಹತ್ರ ಎಲ್ಲ ಆರಾಮಾಗಿ ಹೋಗ್ತಾಳೆ. ಅವ್ರ ಮನೆ ಹತ್ರನೂ ಹೋಗಿ ಎಲ್ಲರೂ ಆಟ ಆಡಿಸ್ತಾ ಇರ್ತಾರೆ. 1 ಅವರ್ ಇರ್ತಾಳೆ, ನನ್ನನ್ನು ಬಿಟ್ಟು ಆಟ ಆಡ್ತಾಳೆ. ಆಮೇಲೆ ಅವ್ಳಿಗೆ ನೆನಪಾಗ್ಬಿಡುತ್ತೆ, ಅವಾಗ ಅಮ್ಮ ಅಮ್ಮ ಅಂತ ಸುತ್ತ ನೋಡ್ಕೊಂಡು ಶುರು ಮಾಡ್ತಾಳಲ್ಲ, ಅವಾಗ ಮತ್ತೆ ಮನೆ ಕರ್ಕೊಂಡು ಬರ್ತಾರೆ. ಹಾಲು ಕುಡಿಸಿ ಏನಾದರೂ ತಿನ್ನಿಸಿ ಸ್ವಲ್ಪ ಸಮಾಧಾನ ಮಾಡಿದರೆ ಮತ್ತೆ ಒಂದು ಕರ್ಕೊಂಡೋಗಿ ಆಟ ಆಡಿಸ್ತಾರೆ. ಕೆಳಗಡೆ ಮನೆ ಹುಡುಗರು ಅಂತೂ ಬಿಡೋದೇ ಇಲ್ಲ, ಯಾವಾಗ್ಲೂ ಬಂದು ಕರ್ಕೊಂಡೋಗಿ ಆಟ ಆಡಿಸ್ತಾನೆ ಇರ್ತಾರೆ. ನೋಡಿ ಟವಲೇನೋ ಕೊಟ್ಟಿದ್ದಾರೆ ಗುಮ್ಮ ಮಾಡು ಅಂತ, ಅವಳು ಗುಮ್ಮ ಮಾಡ್ತಾ ಇದ್ದಾಳೆ. ಅವಳು ಕಣ್ಣು ಮೇಲೆ ಹಾಕೊಳ್ಳಲ್ಲ, ತಲೆ ಮೇಲೆ ಹಿಂದೆ ಹಾಕ್ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ನಗ್ತಾ ಇರ್ತಾಳೆ. ಎಲ್ಲನೂ ಆಲ್ಮೋಸ್ಟ್ ಗೊತ್ತಾಗುತ್ತೆ, ಈಗ ಏನೇ ಹೇಳಿದ್ರು ಹೊಡಿ ಅಂದರೆ ಹೊಡಿತಾಳೆ. ಆಮೇಲೆ ಕಾಲಲ್ಲಿ ಒದಿ ಅಂದರೆ ಕಾಲು ತೋರಿಸ್ತಾಳೆ, ಒದಿತಾಳೆ. ಗಿಂಡು ಅಂದರೆ ಗಿಂಡ್ತಾಳೆ. ನಾವು ಹೇಳಿದ ಕೆಲಸ ಎಲ್ಲ ಗೊತ್ತಾಗುತ್ತೆ, ಸ್ವಲ್ಪ ಮಾಡ್ತಾಳೆ ಇವಾಗ ಎಲ್ಲನೂ ಅಷ್ಟೇ. ಇಲ್ಲಿ ಬಾಯ್, ಬೇಡ ನೀನು, ಬೇಡ ಬೇಡ ನೀನು, ಬೇಡ ನೀನು ತಳ್ಳು ಅವಳ ಆಂಟಿ ಎತ್ಕೊಂಡ ತಕ್ಷಣ ಆಗಲೇ ಅವಾಗಿಂದ ಹಂಗೆ ಬಿಡ್ತಾವಳ ಅವಳು. ಹಾಕೋ ಕೊಡು ಅಮ್ಮ, ಕೊಡು ಕೊಡಮ್ಮ, ಕೊಡು. ಇವಳು ಸೈಲೆಂಟ್ ತಗೊಂಡೆ ಚಿನಿ, ಅವಳು ಇವಳು ಬಿಡ್ತಾವಳೆ. ಅಮ್ಮ ಇಲ್ಲ, ಈಗ ಏನ್ ಮಾಡ್ತೀವಿ ಮಾಡ್ಕೋ. ನೀನ್ ಕರ್ಕೊಂಡು ಬೇಡ, ನಮ್ಮನಿಗೆ ಒಂದು ಗುಡಮ್ಮ ಬಾ. ಬೇಡ ಅಮ್ಮ, ಇಲ್ಲಿ ಮಗನೇ ಬಾ, ನಾವು ಬಾ, ಅವ್ರು ಯಾವನ ಬರ್ಲಿ ಬಾ. ಅದೆಲ್ಲ ಆಗಲ್ಲ ನಮ್ಮನಿಗೆ ಬಾ, ಅದೆಲ್ಲ ಆಗಲ್ಲ ಆಂಟಿ, ಅದು ಗಾವಳಿ ಜವಳಿ ಆಗುತ್ತೆ. ಬೇಡ ಬೇಡ, ನೀನು ಹೊಡೆದು ಬಿಡ್ತೀಯ, ನೀನು ಸರಿ ಇಲ್ಲ. ಆ ಪಾಪ ಏನೋ ಸುಮ್ಮನೆ ಮೆಲ್ಲಗೆ ಮಾಡುತ್ತೆ. ಫ್ರೆಂಡ್ ಮಾಡ್ಕೊತೀಯ ನಿಮ್ಮ ಅತ್ತೆ ಮನೆಗೆ, ನೀನು ಬಾ ಡೈಲಿ ಇವ್ರ ಜೊತೆ ಆಟ ಆಡುವಂತೆ. ಇಲ್ಲ ಮುಟ್ಸಲ್ಲ, ಓನಮ್ಮ ಇಲ್ಲೇ ಇದ್ದೀನಲ್ಲ ನಾನು, ನಿಮ್ಮಮ್ಮ ಯಾಕೆ ನಿಮಗೆ ಚಿನ್ನಿ ಚಿನ್ನಿ ಆಯ್ತೀರಾ 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 ಅಮ್ಮ, ಬೇಕಾ ಪಾಪು ಕರ್ಕೊಂಡು ಹೋಗೋಣ, ನಿನ್ನ ಜೊತೆ ಆಟ ಆಡೋಕ್ಕಾಯ್ತಲ್ಲ. ಮಕ್ಳಿಗೇನೋ ಗೊತ್ತಾಗಲ್ಲ ಅಂತ ನನಗೆ ಏನಿಲ್ಲ, ಎಲ್ಲ ಗೊತ್ತಾಗುತ್ತೆ. ನೋಡಿ ಬೇರೆ ಮಕ್ಳು ನಿಂತ್ಕೊಬಿಟ್ಟಿದ್ದಾರೆ, ನಾನು ನಿಂತ್ಕೊಂಡಿಲ್ಲ, ನನ್ನಮ್ಮ ಅಂತ ಎಷ್ಟೊಂದು ಗೊತ್ತಾಗುತ್ತೆ ಅವಳಿಗೆ. ಎಷ್ಟೊಂದು ಆಟ ಮಾಡ್ತಾಳೆ, ನನ್ನನ್ನು ನಿಂತ್ಕೊಳ್ಳಿ, ಪಾಪುನ ಕೆಳಗಡೆ ಬಿಡಲಿ ಅಂತ ಬೇರೆ ಯಾರು ಕರೆದ್ರೂ ಹೋಗ್ತಾ ಇರಲಿಲ್ಲ. ಹಾಗೆ ಮತ್ತೆ ಇನ್ನೊಂದು ದಿನ ಕರ್ಕೊಂಡೋಗಿ ಕೆಳಗಡೆ ಮನೆ ಹುಡುಗರು ಡೈಲಿ ಸ್ಕೂಲಿಗೆ ಹೋಗಿದ್ದು ಬಂದಿದ್ದಾಳೆ. ಟೇಪ್ನ ನೋಡಿ ಕೊಟ್ಟಿದ್ದಾರಲ್ಲ ಜಡೆದು, ಅದನ್ನ ಹೇಳ್ಕೊಂಡು ಬುಕ್ಸ್ ಎಲ್ಲ ಬರೆಯೋಳ್ತಾರೆ ಎಲ್ಲ ಇಸ್ಕೊಂಡಿದ್ದಾಳೆ. ನೋಡಿ ಚೆನ್ನಾಗಿ ಆಟ ಆಡ್ತಿದ್ಲಿ, ಯಾರ ಹತ್ರನೂ ಹೋಗಲ್ಲ ಅಂತ ಏನು ಹೇಳ್ತಿರ್ಲಿಲ್ಲ. ನಾನು ನೋಡಬಾರ್ದು, ನಾನಿಲ್ಲ ಅಂದರೆ ಆರಾಮ್ಸೆ ಆಟ ಆಡ್ತಾಳೆ ಅವಳು. ನೋಡಿ ಬುಕ್ಸ್ ಎಲ್ಲ ಹರಿದಿಟ್ಟಿದ್ದಾಳೆ, ಪೇಜ್ಗಳೆಲ್ಲನೂ. ಆಟ ಆಡೋಕ್ಕೇನೆ ಎಷ್ಟೇ ಕೊಟ್ಟಿದ್ರು ಬುಕ್ಕು ಪೆನ್ನೆಲ್ಲ ಹೋಗಿ ಎತ್ಕೊಂಡು ಬರ್ತಾಳಂತೆ, ಬ್ಯಾಗ್ ಹೇಳ್ಕೊಂಡು ಬರ್ತಾಳಂತೆ. ಆಟ ಆಡ್ತಾಳೆ ಚೆನ್ನಾಗಿ, ಕರ್ಕೊಂಡು ಹೋಗ್ತಾರೆ ಕೆಳಗಡೆ ಮನೆ ಹುಡುಗರುಗಳು ಆಟ ಆಡ್ಸೋಕ್ಕೆ. ನಮ್ಮ ಬಿಲ್ಡಿಂಗಲ್ಲಿ ಇವಳೇ ಚಿಕ್ಕ ಪಾಪು ಅಲ್ವಾ, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ. ಅಕ್ಕ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡೋಗಿ ಅಂತ ಕೊಡ್ತೀನಿ ನಾನು. ಊಟ ಎಲ್ಲ ಮಾಡಿಸಿ ಅವಳು ಕೆಲಸ ಎಲ್ಲ ಮುಗಿಸಿರ್ತೀನಿ ಅವಳಿಗೆ. ಅವ್ರು ಬರೋ ಟೈಮಿಗೆ ಅವ್ರು ಬಂದು ಕರ್ಕೊಂಡೋಗಿ ಆಟ ಆಡಿಸ್ತಾರೆ. ಎಲ್ಲರೂ ಅಷ್ಟೇ, ಯಾರೂ ಫ್ರೀ ಆಗಿದ್ದಾಗ ಯಾರು ಸುಮ್ಮನೆ ಇರಲ್ಲ, ಬಂದು ಕರ್ಕೊಂಡು ಹೋಗ್ತೀವಿ ಕೊಡಿ ಅಂತ ಕೇಳಿ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೇಲೂ ಆಟ ಆಡಿಸ್ತಾರೆ, ರೋಡಲ್ಲೂ ಮಕ್ಳುಗಳೆಲ್ಲ ಆಟ ಆಡ್ತಾ ಇರ್ತಾರಲ್ಲ, ಅಲ್ಲೂ ಕರ್ಕೊಂಡೋಗಿ ಅದು ಇದು ತೋರಿಸೋದು, ಆಟ ಆಡಿಸೋದು ಎಲ್ಲನೂ ಮಾಡ್ತಾರೆ. ಇವಳಿಗೆ ಸ್ನಾನ ಎಲ್ಲ ಮಾಡಿಸಿ ಕೆಳಗಡೆ ಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂತ ಮೇಲೆ ಸ್ನಾನಕ್ಕೆ ಹೋಗಿದ್ದೆ. ಸ್ನಾನಕ್ಕೆ ಹೋಗ್ಬಿಟ್ಟು ಬರೋಷ್ಟೆಲ್ಲ ಆಗಲೇ ಹೊಸಲು ದಾಟ್ಬಿಟ್ಟಿದ್ದಾಳೆ ಒಂದು ಸರಿ.
ನಾದಿನಿ ಮತ್ತು ವಿನು ಇಬ್ಬರೂ ನೋಡಿದ್ದಾರೆ ದಾಟಿದ್ಲು ಅಂತ ಬಂದ ತಕ್ಷಣ ಹೇಳಿದ್ರು. ಮತ್ತು ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿ ದಾಟಕ್ಕೆ ಬಿಟ್ಟರೆ ಅವಳಿಗೆ ಬರ್ತಾನೆ ಇಲ್ಲ. ಫಸ್ಟೆಲ್ಲ ಟ್ರೈ ಮಾಡ್ತಿದ್ಲಲ್ಲ, ಹೆಂಗೋ ಒಂದು ಸಲ ಆಚೆ ಬಂದ್ಬಿಟ್ಟವಳೆ. ಏನೋ ಇವಾಗ ಬಿಟ್ಟರೆ ಬರ್ತಾನೆ ಇಲ್ಲ. ಎಷ್ಟೊಂದೆಲ್ಲ ಕರಿತಾನೆ ಇದ್ದೀವಿ, ಬಾ 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 ಅಂತ. ಅವಳೇನೇ ನೋಡಿ ರಂಗೋಲಿ ಎಲ್ಲನೂ ತಾರಿಸಿಟ್ಲು. ಹೂವು ಎಲ್ಲನೂ ಕಿತ್ಕೊಳ್ತಾ ಇಲ್ಲ, ಅದನ್ನೆಲ್ಲ ಮುಂದೆ ಇಟ್ಟರೆ ಬರ್ತಾಳೆ ಅನ್ನೋಂಥ ಹೂಗಳಿಟ್ಟೆ. ಪೂಜೆ ಮಾಡಿದ್ನಲ್ಲ ಅದು ಬಾಳೆಹಣ್ಣು ಮುಂದೆ ಇಟ್ಟೆ. ಅವಳು ಟ್ರೈ ಮಾಡ್ತಾ ಇದ್ದಾಳೆ. ಮೇಲಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ಹತ್ತಬೇಕು, ಹತ್ತಕ್ಕಾಗ್ತಾಯಿಲ್ಲ. ಕಾಲನ್ನೆಲ್ಲ ಆಚೆ ಹಾಕ್ತಾಳೆ, ಬರ್ತಾಳೆ ಮುಂದೆ. ವಿಭೂತಿ ಎಲ್ಲ ಕೈಗೆಲ್ಲ ಮೆತ್ಕೊಂಡ್ಲು. ರಂಗೋಲಿನೂ ಅಷ್ಟೇ ಎಲ್ಲ ಕಾಲಲ್ಲೆಲ್ಲ ಒರ್ಸಾಕ್ಬಿಟ್ಟಿದ್ಲು. ಅವಳು ಬಟ್ಟೆಗೆಲ್ಲ ಆಗಿತ್ತು. ಆಚೆಗೆ ಮಾತ್ರ ಬರಲ್ಲ ಅವಳು. ಫಸ್ಟೆಲ್ಲ ಟ್ರೈ ಮಾಡ್ತಿದ್ಲಲ್ಲ, ಬಂದುಬಿಟ್ಲು ಒಂದು ಸರಿ ಏನೋ. ಮತ್ತೆ ಬರೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾಳೆ. ನಾವು ಬರ್ತಾಳೆ ಅಂತ ಎಷ್ಟೊಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಅವಳಿಗೆ ಬರೋದಕ್ಕೆ ಆಗ್ತಾಯಿಲ್ಲ. ಬರ್ತಾನೆ ಇಲ್ಲ ಅವಳು. ಎಲ್ಲರೂ ವೀಡಿಯೋ ಮಾಡ್ಕೊತಾ ಇರ್ತೀವಿ, ಬಂದ್ಬಿಡ್ತಾಳೆ ಅಂತ. ಅವಳು ಬರ್ತಾನೆ ಇರಲಿಲ್ಲ. ಹಂಗೆ ಮುಂದೆ ಸ್ವಲ್ಪ ಬರ್ತಾಳೆ, ಟ್ರೈ ಮಾಡ್ತಾಯಿದ್ಲು, ಬರೋಕ್ಕಾಗ್ತಾ ಇರಲಿಲ್ಲ ಅವಳ ಹತ್ರ. ಹೊಸಲು ಸ್ವಲ್ಪ ಹೈಟ್ ಇದೆ ಅಲ್ವಾ, ಫ್ಲ್ಯಾಟ್ ಇದ್ದಿದ್ರೆ ಬೇಗ ಹತ್ಬಿಡೋಳು. ಮತ್ತು ಅಂಬೆಗಾಲು ಹಾಕಿದ್ರೂ ಅಷ್ಟೇ ಬೇಗ ಬಂದ್ಬಿಡೋಳು. ಅವಳು ಇನ್ನೂ ಅಂಬೆಗಾಲು ಹಾಕಿಲ್ಲ ಅಲ್ವ, ಹಂಗೆ ತವ್ಕೊಂಡು ಹೋಗ್ತಾಳಲ್ಲ, ಅದಕ್ಕೆ ತವ್ಕೊಂಡು ಹೊಸ್ಲು ಮೇಲೆ ಹತ್ತಕ್ಕೆ ಆಗ್ತಾ ಇರಲಿಲ್ಲ ಅವಳಿಗೆ. ಆದರೂ ಟ್ರೈ ಮಾಡ್ತಾಯಿದ್ಲು, ಅವಳು ಬಿಡಲಿಲ್ಲ. ನಾವು ಏನೇನೋ ತೋರಿಸೋದು ಮಾಡೋದೆಲ್ಲ ಮಾಡ್ತಾಯಿದ್ವಿ ಬರ್ತಾಳೆ ಅಂತ. ಅವಳು ಟ್ರೈ ಮಾಡೋಕ್ಕೆ ಬರ್ತಿದ್ಲು, ಮೇಲಿನೊಂದು ಸ್ವಲ್ಪ ಹತ್ತಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ. ಹೊಸ್ಲು ದಾಟ್ತಾ ಇದ್ದಾರೆ ಅಂತ ಕೆಳಗಡೆ ಮನೆ ಹುಡುಗಿನೂ ಅವಳು ಬಂದು ಅವಳು ಆಟ ಆಡ್ತಿದ್ಲಲ್ಲ, ಟಾಯ್ಸ್ ಎಲ್ಲ ಕೊಟ್ಟರೆ ಬರ್ತಾಳೆ ಅಂತ ಅದನ್ನೆಲ್ಲ ತಂದ್ಲು. ಪರ್ಸೆಲ್ಲ ತಂದ್ಲು. ಏನೇ ತಂದ್ರೂ ಅವಳು ಮುಂದೆ ಹಿಂಗೆ ಬರ್ತಾಳೆ, ಮೇಲೆ ಹತ್ತಕ್ಕಾಗ್ತಾ ಇರಲಿಲ್ಲ. ನಾನು ಬಾಳೆಹಣ್ಣು ತಟ್ಟೆ ಇದನ್ನೆಲ್ಲ ಸೌಂಡ್ ಮಾಡಿದ್ರೆ ಬರ್ತಾಳೆ ಅಂತ ಹೂವು ಇದ್ದಿದ್ದು ಕವರು, ಚಾಕ್ಲೇಟು ಎಲ್ಲನೂ ಇಟ್ಟಿದ್ದೀನಿ. ಏನೇ ಇಟ್ರು ಅಷ್ಟೇ ಅವಳು ಮುಂದೆ ಟ್ರೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಾನೇ ಸ್ವಲ್ಪ ಸಪೋರ್ಟ್ ಕೊಟ್ಟೆ, ಹಿಂದೆ ಕೈ ಹಾಕಿ. ಆಮೇಲೆ ಬಂದಳು. ಒಂದು ಫಂಕ್ಷನ್ ಇತ್ತು. ನಾನು, ವಿನು ಮತ್ತು ಪಾಪು 3 ಜನನೂ ಹೊರಟಿದ್ವಿ ರೆಡಿಯಾಗಿ. ಈ ಕೆಂಗೇರಿ ಇದ್ದಿದ್ದು ಫಂಕ್ಷನು. ಅದು ಮದುವೆ ಮೈಸೂರಲ್ಲಿತ್ತು, ಮೈಸೂರಿಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಭಾನುವಾರ ಫಂಕ್ಷನ್ ಇತ್ತು ಅಂತ ಇಲ್ಲಿಗೆ ಕೆಂಗೇರಿಗೆ ಹೋಗಿದ್ವಿ. ನೋಡಿ ಫಂಕ್ಷನಲ್ಲಿ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಾಂಗ್ ಹಾಕಿದ್ರು, ಹುಡುಗಿರು ಡ್ಯಾನ್ಸ್ ಮಾಡ್ತಾಯಿದ್ಲು. ಎಲ್ಲರೂ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಮನೆಯಿಂದ ಹೊರಡ್ಬೇಕಾದ್ರೇ ಮಳೆ ಬಂತು, ಜಿಡಿ ಮಳೆ ಜಾಸ್ತಿ. ಅದಕ್ಕೆ ವಿನು ಹೋಗ್ಬೇಕಾ ಬೇಡ, ಊರಿಗೆ ಹೋಗ್ಬೇಕು ಅಂತ ಹೇಳ್ತೀಯಲ್ಲ, ನಡಿ ಪಾಪು ಇದೇನು ಹೋಗ್ತೀಯ, ಹೊರ್ಟೋಗೋಣ ಊರಿಗೆ, ಇನ್ನೊಂದ್ಸರಿ ಯಾವಾಗಾದರೂ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ರಾಯ್ತು ಅಂತ ಹೇಳಿದ್ರು. ಇಲ್ಲ ಹೋಗಲೇಬೇಕು ಅಂತ ಹೋದೆ. ಪಾಪು ಬರಬೇಕಾದ್ರೇ ರೋಡಲ್ಲಿ ಬರಬೇಕಾದ್ರೆ ಗಾಡೀಲೇ ಮಲ್ಕೊಬಿಟ್ಟಿದ್ಲು. ಆಂಟಿ ಹತ್ರ ಕೊಟ್ಟಿದ್ದೆ ನನ್ನ ಪಾಪುನ, ಅವ್ರು ಎತ್ಕೊಂಡು ಮಲ್ಗಿಸ್ಕೊತೀನಿ ನಾನು, ನೀವು ಫಂಕ್ಷನ್ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಬನ್ನಿ ಅಂದರು. ನಾವು ಹೋಗಿ ಫಂಕ್ಷನ್ನಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಫೋಟೋ ತೆಗ್ಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಬಂದು ಸ್ಯಾಟ್ಲೈಟಲ್ಲಿ ಬಸ್ ಹತ್ತೋಣ ಅಂತ ಬಂದ್ವಿ. ನೋಡಿ ಮಳೆ ಜೋರಲ್ಲಿ ಮಧ್ಯೆ ಎಲ್ಲೋ ಸಿಗಾಕೊಂಡ್ವಿ. ಸಿಕ್ಕಾಪಟ್ಟೆ ಮಳೆ ನಿಲ್ತಾನೇ ಇಲ್ಲ. 1-2 ಅವರ್ ಕಾಯ್ಕೊಂಡು ಕೂತಿದ್ದೀವೇನೋ, ನಂತರ ಟೈಮ್ ಆಗಿಬಿಡುತ್ತೆ. ಇನ್ನು ಬಸ್ಗಳು ಸಂಡೇ ಅಲ್ವಾ ರಶ್ ಆಗಿಬಿಡ್ತಾರೆ ಅಂತ ವಿನು ಇದು ಆಟೋ ಬುಕ್ ಮಾಡಿಕೊಟ್ರು. ಆಟೋದಲ್ಲಿ ನಾನು ಮತ್ತು ಪಾಪು ಹೋದ್ವಿ. ಅವ್ರ ಗಾಡಿಲೇ ನೆನ್ಕೊಂಡು ಬಂದರು. ಅವರು ನೋಡಿ ಎಷ್ಟೊಂದು ಜೋರು ಮಳೆ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ನೋಡಿ. ಆಮೇಲೆ ನಾನು ಪಾಪು ವಿನು ಪಾಯಿಂಟ್ ಟು ಪಾಯಿಂಟ್ ಅಂತ ಸಿಗುತ್ತಲ್ವ, ಬಸ್ನ ಹತ್ಕೊಂಡು ಬಂದ್ವಿ. ಅದರಲ್ಲಾದರೆ ಬೇಗ ಬರ್ಬೋದು, ಬೇರೆ ಬಸ್ಗಳಾದರೆ ಲೇಟ್ ಆಗುತ್ತೆ, ರಶ್ ಇರುತ್ತೆ ಅಂತ. ಇವಳಂತೂ ನೋಡ್ತಾ ಇದ್ಲು, ಕಿಟಕಿಯಿಂದ ಆಚೆ ಹಾರಕ್ಕೆ ಅಂತ ಇದನ್ನ ಮಾಡ್ತಾಯಿದ್ಲು. ಹಾಕ್ಬಿಡ್ತೀನಿ ಆಚೆ ಅಂದರೆ ಅವಳಿಗೆ ಎಷ್ಟು ಭಯ ಗೊತ್ತಾ, ಹಾಂ ಅಂತ ಬಾಯ್ ಬಿಡ್ತಾಳೆ. ತುಂತುರು ಮಳೆ ಅಲ್ವಾ, ವೆದರೆಲ್ಲ ತುಂಬ ಕೂಲಾಗಿ ಇತ್ತು, ಚೆನ್ನಾಗಿತ್ತು. ಜರ್ನಿ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಆದರೆ ಮಗುನೆಲ್ಲ ಎತ್ಕೊಂಡು ಸ್ವಲ್ಪ ಹಿಂಸೆ ಜರ್ನಿ ಮಾಡೋದಷ್ಟೇ. ಮಳೆ ಬಂದರೆ ನೋಡೋದಕ್ಕಂತೂ ತುಂಬಾ ಒಂಥರ ಕೂಲಾಗಿ ಆರಾಮಾಗಿ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಏನಾದರೂ ಬಿಸಿ ಏನಾದರೂ ತಿನ್ಕೊಂಡು ಈ ಚಳಿಲಿ ಈ ಥರ ಟ್ರಾವೆಲ್ ಮಾಡೋದು ತುಂಬಾ ಚೆನ್ನಾಗಿರುತ್ತಲ್ವ. ಪಾಪುನು ನಿದ್ದೆ ಬಂದುಬಿಟ್ಟಿತ್ತು. ಅವಳು ಮಲ್ಕೊಳ್ಳೋಕೆ ತುಂಬಾ ಹೇಳ್ತಾ ಇದ್ಲು, ಮಲ್ಕೊಳ್ತಾನೆ ಇರಲಿಲ್ಲ ಬಸ್ಸಲ್ಲಿ. ಹಾಗೆ ಸಮಾಧಾನ ಮಾಡಿ ಫಂಕ್ಷನಲ್ಲಿ ನಿದ್ದೆ ಮಾಡಿದ್ಲಲ್ವ, ಆಮೇಲೆ ಆಟ ಆಡ್ತಾಯಿದ್ಲು, ಮಲ್ಕೊಳ್ಳಿಲ್ಲ ಅವಳು. ಕೆಂಗೇರಿಯಿಂದ ಇನ್ನೊಂದು ಸ್ವಲ್ಪ ಬಿಡ್ದಿ ಹತ್ರ ಬಂದ್ವಿ, ಆವಾಗ ಅಳಕ್ಕೆ ಶುರು ಮಾಡಿದ್ಲು. ಆಮೇಲೆ ಒಂದು ವೇಲ್ ತಗೊಂಡಿದ್ದೆ, ಚಳಿ ಆಗುತ್ತೆ ಅವಳಿಗೆ ಅಂತ, ಅದನ್ನು ಒತ್ಸಿ ಮಲ್ಕೊಂಡಿದ್ಲು. ಮದ್ದೂರ್ವರೆಗೂ ಬರೋ ತನಕನೂ ಮಲಗಿದ್ಲು ಅವಳೇನು ಟಾರ್ಚರ್ ಏನು ಕೊಟ್ಟಿಲ್ಲ. ನಾನು ಹೇಳ್ತಾಳೆ ತುಂಬ ಅಂತ ವಿನು ಮದ್ದೂರ್ವರೆಗೂ ಬಿಡ್ತೀನಿ ನಾನು, ಅವಳು ಪಾಪು ಕರ್ಕೊಂಡು ನೀನು ಹೋಗೋಕ್ಕಾಗಲ್ಲ ಅಂತಲೇ ಬಂದರು ಅವರು. ಅವಳೇನು ಹಿಂಸೆ ಕೊಟ್ಟಿಲ್ಲ, ಸುಮ್ಮನೆ ಮಲಗಿದ್ಲು. ಬಸ್ಸು ಕೂಡ ರಶ್ ಇರ್ತಾರೆ, ಪಾಪುನ ಕರ್ಕೊಂಡು ಹೋಗೋದು ಹಿಂಸೆ ಅಂತ. ಮದ್ದೂರ್ವರೆಗೂ ಬಂದುಬಿಡ್ತೀನಿ, ಊರಿಗೆ ಬರೋಕ್ಕಾಗಲ್ಲ, ನನ್ನ ಕೆಲಸ ಇದೆ ಬೇರೆ
ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಮದ್ದೂರ್ವರೆಗೂ ಬಿಟ್ಟು ಹೋದರು ಅವರು. ಅಣ್ಣ ಬಂದು ಮದ್ದೂರಿಂದ ಕರ್ಕೊಂಡು ಬಂದಿದ್ದ ತಕ್ಷಣ ನೋಡಿ ಅಮ್ಮ ಮತ್ತು ಎದುರುಗಡೆ ಮನೆ ಆಂಟಿ ಇಬ್ಬರೂ ಕೂತು ಮಾತಾಡಿಸ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಏನೋ ಒಂಥರ ಫ್ರೀಯಾಗಿ ತಂದು ಬಿಟ್ಬಿಟ್ರಲ್ಲ ನನ್ನನ್ನು ಅಂದಂಗೆ ಆಗಾಯಿತು. ಅವಳನ್ನ ಯಾರು ಹಿಂಸೆ ಕೊಡಬಾರ್ದು, ಈ ಥರ ಫ್ರೀಯಾಗಿ ಬಿಟ್ಬಿಟ್ರೆ ಅವಳಷ್ಟಕ್ಕೆ ಅವಳೇ ಆಟ ಆಡ್ತಾ ಇರ್ತಾಳೆ. ನೋಡಿ ಮೇಲೆ ಕೆಳಗಡೆ ಎಲ್ಲ ನೋಡ್ಕೊಂಡು ಆಟ ಆಡ್ತಾ ಇದ್ಲು. ಅಮ್ಮ ಅಪ್ಪನಿಗಂತ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿತ್ತು ಇವಳು ಇಲ್ಲದೆ ಇರೋದು. ಇವಳು ಬಂದ ತಕ್ಷಣ ಎಲ್ಲರಿಗೂ ಒಂಥರ ಖುಷಿ, ತುಂಬಾ ಖುಷಿಯಾಗೋದ್ರು. ನಾವು ಭಾನುವಾರ ಬಂದ್ವಿ ಮತ್ತು ಸೋಮವಾರ ದೇವಸ್ಥಾನದ ಹತ್ರ ಅಡುಗೆ ಮಾಡ್ತಾಯಿದ್ರು. ಬೇರೆಯವ್ರು ಹರಕೆ ಮಾಡ್ಕೊಂಡಿರ್ತಾರಲ್ವ, ಅವ್ರು ಐಟಮ್ಗಳನ್ನ ತಂದು ಕೊಡ್ತಾರೆ. ನಮ್ಮ ಮನೆಯವರೇ ಅಡುಗೆ ಮಾಡೋದು. ಅಲ್ಲಿಗೆ ಬೆಳಿಗ್ಗೆ ಬೇಗನೆ ಎಲ್ಲರೂ ಹೋಗಿದ್ರು. ನಾನು ಪಾಪು ನಿಧಾನಕ್ಕೆ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತಾಯಿದ್ವಿ. ಅವಳು ಹಾಯ್ ಮಾಡು ಕ್ಯಾಮ್ರಾ ನೋಡು ಅಂದಿದ ತಕ್ಷಣ ನಗ್ತಾ ಇದ್ಲು. ಮಧ್ಯಾಹ್ನ ಅನ್ನ ಸಾಂಬಾರು ಮತ್ತು ತರ್ಗುಣಿ ಕಾಳ್ದು ಗೊಜ್ಜು, ಪಾಯಸ, ಪುಳಿಯೋಗರೆ ಮಾಡಿದರು. ಅದು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತಾಯಿದ್ರು. ದೇವಸ್ಥಾನದಲ್ಲಿ ಮಾಡೋದು ಪುಳಿಯೋಗರೆ ಒಂಥರ ಸ್ಪೆಷಲ್ಲಾಗೇ ಇರುತ್ತಲ್ವ. ನಾವು ಮನೇಲಿ ಏನು ಮಾಡ್ತೀವಿ ಅದಕ್ಕಿಂತ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಗ್ಯಾಸ್ ಎಲ್ಲ ಏನು ಯೂಸ್ ಮಾಡಲ್ಲ, ಒಲೆ ಸೌದೆಲ್ಲೇ ಮಾಡೋದು. ಅಪ್ಪ ಅಮ್ಮ ದೊಡ್ಡಪ್ಪ ಎಲ್ಲರೂ ಸೇರೇ ಮಾಡೋದು. ಅದಕ್ಕೆ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಇದು ಒಗ್ಗರಣೆ ಎಲ್ಲ ಹಾಕಿ ಹುಣಸೆಹಣ್ಣು ಹುಳಿ ಹಾಕಿ ಕುದಿಯೋಕೆ ಇಟ್ಟಿದ್ರು. ಮಾತಾಡ್ತಾಯಿದ್ರು. ಅಲ್ಲಿ ತರಕಾರಿನ ತೊಳ್ಕೊಳ್ತಾಯಿದ್ರು. ಅಮ್ಮ ಹುಣಸೆಹಣ್ಣು ಇದಕ್ಕೆ ಸಾಂಬಾರಿಗೆ ಕಲಸಿಡ್ತಾಯಿದ್ರು. ಇಲ್ಲಿ ಕಾಯಿನ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ತೊಳ್ಕೊಂಡು. ನನ್ನ ಪಾಪು ಮಲ್ಕೊಳಕ್ಕೆ ಅಳ್ತಾಯಿದ್ಲು ಅಂತ ಮನೇಲಿ ಮಲಗಿಸೋಣ ಅಂತ ಕರ್ಕೊಂಡು ಬರ್ತಾಯಿದ್ದೆ. ಅಮ್ಮ ಹುಣಸೆಹಣ್ಣು ಹುಳಿನೆಲ್ಲ ಕಲಸಿ ಅದು ಸಾಂಬಾರಿಗೆ ರುಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ಹಾಕಿ ನಂತರ ಇಲ್ಲಿ ಪಾಯಸಕ್ಕೆ ಬೆಲ್ಲ ಹಾಕ್ತಾಯಿದ್ರು. ಪಾಯಸ ಮಾಡೋದಕ್ಕೆ ಪಾತ್ರೆಗೆ ಎಲ್ಲ ಆಗಿದ ನಂತರ ಮಧ್ಯಾಹ್ನ ಪೂಜೆನೂ ಆಯಿತು. ಪೂಜೆನೆಲ್ಲ ತುಂಬಾ ಚೆನ್ನಾಗಾಯಿತು. ನಾನು ಪೂಜೆ ಎಲ್ಲ ಆಗಿದ ನಂತರ ಮಲಗಿದ್ದು ಅಲ್ವ, ಲೇಟಾಗಿ ಬಂದೆ, ರಶ್ ಇರ್ತಾರೆ ದೇವಸ್ಥಾನದಲ್ಲಿ ಅಂತ. ನಾನು ಪಾಪ ನಂತರ ಹೋಗಿ ಪೂಜೆ ಮಾಡಿಸ್ಕೊಂಡು ಗಂಧ ಹಾಕ್ಸ್ಕೊಂಡು ಆಮೇಲೆ ಊಟ ಮಾಡೋದಕ್ಕೆ ಹೋದ್ವಿ. ಊಟ ಎಲ್ಲನೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ಎಲ್ಲರಿಗೂ ಕೂಡ ಈ ಬ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವೀಡಿಯೋಸ್ಗಳನ್ನ ನೋಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.